ಜೆಡಿಎಸ್ ಶಾಸಕರು ಮಂಜುನಾಥ್ ಅವರಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಜೆಡಿಎಸ್ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಕೂಡ ಆಗ್ತದೆ. ಇವತ್ತು ರಾಜಭವನದ ದೂರು ಕೊಡೋದ್ರ ಜೊತೆಲಿ ಪಾದಯಾತ್ರೆಯಲ್ಲೂ ಕೂಡ ಭಾಗಿಯಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಮುಂದೆ ಬರ್ತಾರೆ. ಯಾವ ರೀತಿ ಇರುತ್ತೆ ಸರ್ ಹೋರಾಟ? ಅಲ್ಲ, ಮುಂದಿನ ದಿವಸ ಇವತ್ತೇನು ಸ್ಪೀಕರ್ ಆಗಿರ್ತಕ್ಕಂಥ ಬೀಜನ ಫಲ ಅವರೇ ತಿನ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಆಗಿರ್ತಕ್ಕಂಥ ಬೀಜವನ್ನ ಫಲ ಅವರೇ ತಿನ್ಬೇಕಾಗುತ್ತೆ. 72 ಜನ ಹೊಸ ಶಾಸಕರಿಗೆ ಏನ್ ಸಂದೇಶ ಕೊಡ್ತಾರಂತ ಇವತ್ತು ನಮಗೆ ಒಂಥರ ಬೇಜಾರಾಗ್ತಾ ಇದೆ. ಬಹುಶಃ ಒಂದೇ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅದು ಯಾರಪ್ಪ ಮನೇಲಿ ಹೋಗ್ತಾ ಇರ್ಲಿಲ್ಲ, ಖಂಡಿತ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಅವರ ಮರ ಮಾಚ್ಕೊಳ್ಳಕ್ಕೆ, ಅವ್ರು ಮಾಡ್ತಕ್ಕಂಥ ಕೆಲಸ ಮರ ಮಾಚ್ಕೊಳ್ಳಕ್ಕೆ ಇವೆಲ್ಲ ನಾಟಕ ಆಡ್ತಾ ಇದಾರೆ. ಇದು ಖಂಡಿತವಾಗ್ಲೂ ತಪ್ಪು ಅಂತ ನನ್ನ ಅನಿಸಿಕೆ. ಜೆಡಿಎಸ್ ಶಾಸಕರು ಮಂಜುನಾಥ್ ಅವರಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಜೆಡಿಎಸ್ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಕೂಡ ಆಗ್ತದೆ. ಇವತ್ತು ರಾಜಭವನದ ದೂರು ಕೊಡೋದ್ರ ಜೊತೆಲಿ ಪಾದಯಾತ್ರೆಯಲ್ಲೂ ಕೂಡ ಭಾಗಿಯಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಮುಂದೆ ಬರ್ತಾರೆ. ಯಾವ ರೀತಿ ಇರುತ್ತೆ ಸರ್ ಹೋರಾಟ? ಅಲ್ಲ, ಮುಂದಿನ ದಿವಸ ಇವತ್ತೇನು ಸ್ಪೀಕರ್ ಆಗಿರ್ತಕ್ಕಂಥ ಬೀಜನ ಫಲ ಅವರೇ ತಿನ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಆಗಿರ್ತಕ್ಕಂಥ ಬೀಜವನ್ನ ಫಲ ಅವರೇ ತಿನ್ಬೇಕಾಗುತ್ತೆ. 72 ಜನ ಹೊಸ ಶಾಸಕರಿಗೆ ಏನ್ ಸಂದೇಶ ಕೊಡ್ತಾರಂತ ಇವತ್ತು ನಮಗೆ ಒಂಥರ ಬೇಜಾರಾಗ್ತಾ ಇದೆ. ಬಹುಶಃ ಒಂದೇ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅದು ಯಾರಪ್ಪ ಮನೇಲಿ ಹೋಗ್ತಾ ಇರ್ಲಿಲ್ಲ, ಖಂಡಿತ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಅವರ ಮರ ಮಾಚ್ಕೊಳ್ಳಕ್ಕೆ, ಅವ್ರು ಮಾಡ್ತಕ್ಕಂಥ ಕೆಲಸ ಮರ ಮಾಚ್ಕೊಳ್ಳಕ್ಕೆ ಇವೆಲ್ಲ ನಾಟಕ ಆಡ್ತಾ ಇದಾರೆ. ಇದು ಖಂಡಿತವಾಗ್ಲೂ ತಪ್ಪು ಅಂತ ನನ್ನ ಅನಿಸಿಕೆ. ಜೆಡಿಎಸ್ ಶಾಸಕರು ಮಂಜುನಾಥ್ ಅವರಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಜೆಡಿಎಸ್ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಕೂಡ ಆಗ್ತದೆ. ಇವತ್ತು ರಾಜಭವನದ ದೂರು ಕೊಡೋದ್ರ ಜೊತೆಲಿ ಪಾದಯಾತ್ರೆಯಲ್ಲೂ ಕೂಡ ಭಾಗಿಯಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಮುಂದೆ ಬರ್ತಾರೆ. ಯಾವ ರೀತಿ ಇರುತ್ತೆ ಸರ್ ಹೋರಾಟ? ಅಲ್ಲ, ಮುಂದಿನ ದಿವಸ ಇವತ್ತೇನು ಸ್ಪೀಕರ್ ಆಗಿರ್ತಕ್ಕಂಥ ಬೀಜನ ಫಲ ಅವರೇ ತಿನ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಆಗಿರ್ತಕ್ಕಂಥ ಬೀಜವನ್ನ ಫಲ ಅವರೇ ತಿನ್ಬೇಕಾಗುತ್ತೆ. 72 ಜನ ಹೊಸ ಶಾಸಕರಿಗೆ ಏನ್ ಸಂದೇಶ ಕೊಡ್ತಾರಂತ ಇವತ್ತು ನಮಗೆ ಒಂಥರ ಬೇಜಾರಾಗ್ತಾ ಇದೆ. ಬಹುಶಃ ಒಂದೇ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅದು ಯಾರಪ್ಪ ಮನೇಲಿ ಹೋಗ್ತಾ ಇರ್ಲಿಲ್ಲ, ಖಂಡಿತ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಅವರ ಮರ ಮಾಚ್ಕೊಳ್ಳಕ್ಕೆ, ಅವ್ರು ಮಾಡ್ತಕ್ಕಂಥ ಕೆಲಸ ಮರ ಮಾಚ್ಕೊಳ್ಳಕ್ಕೆ ಇವೆಲ್ಲ ನಾಟಕ ಆಡ್ತಾ ಇದಾರೆ. ಇದು ಖಂಡಿತವಾಗ್ಲೂ ತಪ್ಪು ಅಂತ ನನ್ನ ಅನಿಸಿಕೆ. ಜೆಡಿಎಸ್ ಶಾಸಕರು ಮಂಜುನಾಥ್ ಅವರಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಜೆಡಿಎಸ್ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಕೂಡ ಆಗ್ತದೆ. ಇವತ್ತು ರಾಜಭವನದ ದೂರು ಕೊಡೋದ್ರ ಜೊತೆಲಿ ಪಾದಯಾತ್ರೆಯಲ್ಲೂ ಕೂಡ ಭಾಗಿಯಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಮುಂದೆ ಬರ್ತಾರೆ. ಯಾವ ರೀತಿ ಇರುತ್ತೆ ಸರ್ ಹೋರಾಟ? ಅಲ್ಲ, ಮುಂದಿನ ದಿವಸ ಇವತ್ತೇನು ಸ್ಪೀಕರ್ ಆಗಿರ್ತಕ್ಕಂಥ ಬೀಜನ ಫಲ ಅವರೇ ತಿನ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಆಗಿರ್ತಕ್ಕಂಥ ಬೀಜವನ್ನ ಫಲ ಅವರೇ ತಿನ್ಬೇಕಾಗುತ್ತೆ. 72 ಜನ ಹೊಸ ಶಾಸಕರಿಗೆ ಏನ್ ಸಂದೇಶ ಕೊಡ್ತಾರಂತ ಇವತ್ತು ನಮಗೆ ಒಂಥರ ಬೇಜಾರಾಗ್ತಾ ಇದೆ. ಬಹುಶಃ ಒಂದೇ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅದು ಯಾರಪ್ಪ ಮನೇಲಿ ಹೋಗ್ತಾ ಇರ್ಲಿಲ್ಲ, ಖಂಡಿತ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಅವರ ಮರ ಮಾಚ್ಕೊಳ್ಳಕ್ಕೆ, ಅವ್ರು ಮಾಡ್ತಕ್ಕಂಥ ಕೆಲಸ ಮರ ಮಾಚ್ಕೊಳ್ಳಕ್ಕೆ ಇವೆಲ್ಲ ನಾಟಕ ಆಡ್ತಾ ಇದಾರೆ. ಇದು ಖಂಡಿತವಾಗ್ಲೂ ತಪ್ಪು ಅಂತ ನನ್ನ ಅನಿಸಿಕೆ. ಜೆಡಿಎಸ್ ಶಾಸಕರು ಮಂಜುನಾಥ್ ಅವರಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಜೆಡಿಎಸ್ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಕೂಡ ಆಗ್ತದೆ. ಇವತ್ತು ರಾಜಭವನದ ದೂರು ಕೊಡೋದ್ರ ಜೊತೆಲಿ ಪಾದಯಾತ್ರೆಯಲ್ಲೂ ಕೂಡ ಭಾಗಿಯಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಮುಂದೆ ಬರ್ತಾರೆ. ಯಾವ ರೀತಿ ಇರುತ್ತೆ ಸರ್ ಹೋರಾಟ? ಅಲ್ಲ, ಮುಂದಿನ ದಿವಸ ಇವತ್ತೇನು ಸ್ಪೀಕರ್ ಆಗಿರ್ತಕ್ಕಂಥ ಬೀಜನ ಫಲ ಅವರೇ ತಿನ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಆಗಿರ್ತಕ್ಕಂಥ ಬೀಜವನ್ನ ಫಲ ಅವರೇ ತಿನ್ಬೇಕಾಗುತ್ತೆ. 72 ಜನ ಹೊಸ ಶಾಸಕರಿಗೆ ಏನ್ ಸಂದೇಶ ಕೊಡ್ತಾರಂತ ಇವತ್ತು ನಮಗೆ ಒಂಥರ ಬೇಜಾರಾಗ್ತಾ ಇದೆ. ಬಹುಶಃ ಒಂದೇ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅದು ಯಾರಪ್ಪ ಮನೇಲಿ ಹೋಗ್ತಾ ಇರ್ಲಿಲ್ಲ, ಖಂಡಿತ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಅವರ ಮರ ಮಾಚ್ಕೊಳ್ಳಕ್ಕೆ, ಅವ್ರು ಮಾಡ್ತಕ್ಕಂಥ ಕೆಲಸ ಮರ ಮಾಚ್ಕೊಳ್ಳಕ್ಕೆ ಇವೆಲ್ಲ ನಾಟಕ ಆಡ್ತಾ ಇದಾರೆ. ಇದು ಖಂಡಿತವಾಗ್ಲೂ ತಪ್ಪು ಅಂತ ನನ್ನ ಅನಿಸಿಕೆ. ಜೆಡಿಎಸ್ ಶಾಸಕರು ಮಂಜುನಾಥ್ ಅವರಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಜೆಡಿಎಸ್ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಕೂಡ ಆಗ್ತದೆ. ಇವತ್ತು ರಾಜಭವನದ ದೂರು ಕೊಡೋದ್ರ ಜೊತೆಲಿ ಪಾದಯಾತ್ರೆಯಲ್ಲೂ ಕೂಡ ಭಾಗಿಯಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಮುಂದೆ ಬರ್ತಾರೆ. ಯಾವ ರೀತಿ ಇರುತ್ತೆ ಸರ್ ಹೋರಾಟ? ಅಲ್ಲ, ಮುಂದಿನ ದಿವಸ ಇವತ್ತೇನು ಸ್ಪೀಕರ್ ಆಗಿರ್ತಕ್ಕಂಥ ಬೀಜನ ಫಲ ಅವರೇ ತಿನ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಆಗಿರ್ತಕ್ಕಂಥ ಬೀಜವನ್ನ ಫಲ ಅವರೇ ತಿನ್ಬೇಕಾಗುತ್ತೆ. 72 ಜನ ಹೊಸ ಶಾಸಕರಿಗೆ ಏನ್ ಸಂದೇಶ ಕೊಡ್ತಾರಂತ ಇವತ್ತು ನಮಗೆ ಒಂಥರ ಬೇಜಾರಾಗ್ತಾ ಇದೆ. ಬಹುಶಃ ಒಂದೇ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅದು ಯಾರಪ್ಪ ಮನೇಲಿ ಹೋಗ್ತಾ ಇರ್ಲಿಲ್ಲ, ಖಂಡಿತ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಅವರ ಮರ ಮಾಚ್ಕೊಳ್ಳಕ್ಕೆ, ಅವ್ರು ಮಾಡ್ತಕ್ಕಂಥ ಕೆಲಸ ಮರ ಮಾಚ್ಕೊಳ್ಳಕ್ಕೆ ಇವೆಲ್ಲ ನಾಟಕ ಆಡ್ತಾ ಇದಾರೆ. ಇದು ಖಂಡಿತವಾಗ್ಲೂ ತಪ್ಪು ಅಂತ ನನ್ನ ಅನಿಸಿಕೆ. ಜೆಡಿಎಸ್ ಶಾಸಕರು ಮಂಜುನಾಥ್ ಅವರಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಜೆಡಿಎಸ್ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಕೂಡ ಆಗ್ತದೆ. ಇವತ್ತು ರಾಜಭವನದ ದೂರು ಕೊಡೋದ್ರ ಜೊತೆಲಿ ಪಾದಯಾತ್ರೆಯಲ್ಲೂ ಕೂಡ ಭಾಗಿಯಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಮುಂದೆ ಬರ್ತಾರೆ. ಯಾವ ರೀತಿ ಇರುತ್ತೆ ಸರ್ ಹೋರಾಟ? ಅಲ್ಲ, ಮುಂದಿನ ದಿವಸ ಇವತ್ತೇನು ಸ್ಪೀಕರ್ ಆಗಿರ್ತಕ್ಕಂಥ ಬೀಜನ ಫಲ ಅವರೇ ತಿನ್ಬೇಕಾಗ್ತದೆ.
ಇವತ್ತು ಕಾಂಗ್ರೆಸ್ ಹಾಕಿರ್ತಕ್ಕಂಥ ಬೀಜವನ್ನ ಫಲ ಅವರೇ ತಿನ್ಬೇಕಾಗುತ್ತೆ. 72 ಜನ ಹೊಸ ಶಾಸಕರಿಗೆ ಏನ್ ಸಂದೇಶ ಕೊಡ್ತಾರಂತ ಇವತ್ತು ನಮಗೆ ಒಂಥರ ಬೇಜಾರಾಗ್ತಾ ಇದೆ. ಬಹುಶಃ ಒಂದೇ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅದು ಯಾರಪ್ಪ ಮನೇಲಿ ಹೋಗ್ತಾ ಇರ್ಲಿಲ್ಲ, ಖಂಡಿತ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಅವರ ಮರ ಮಾಚ್ಕೊಳ್ಳಕ್ಕೆ, ಅವ್ರು ಮಾಡ್ತಕ್ಕಂಥ ಕೆಲಸ ಮರ ಮಾಚ್ಕೊಳ್ಳಕ್ಕೆ ಇವೆಲ್ಲ ನಾಟಕ ಆಡ್ತಾ ಇದಾರೆ. ಇದು ಖಂಡಿತವಾಗ್ಲೂ ತಪ್ಪು ಅಂತ ನನ್ನ ಅನಿಸಿಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.